ಭಾರತೀಯ ಜನತಾ ಪಕ್ಷಕ್ಕೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗಿದೆ. ಇವತ್ತು ನಿತಿನ್ ನಬೀನ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದೇ ಹೊತ್ತಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನನಗೂ ಈಗ ನಿತಿನ್ ನಬೀನ್ ಅವರೇ ಬಾಸ್ ಅಂತ ಹೇಳೋದ್ರ ಮೂಲಕ ಹೊಸ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ. मैं भारतीय जनता पार्टी का कार्यकर्ता हूं। माननीय नितिन नबीन जी वे मेरे बॉस हैं। ಬಿಜೆಪಿ ಪಕ್ಷದ ಇತಿಹಾಸದಲ್ಲೇ ಇದೇ ಮೊದಲ ಸಲ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ 45 ವರ್ಷದ ನಿತಿನ್ ನಬೀನ್ ಅವರಿಗೆ ಇವತ್ತು ಪಟ್ಟಾಭಿಷೇಕ ಮಾಡಲಾಯಿತು. ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರನ್ನ ಖುದ್ದು ಪ್ರಧಾನಮಂತ್ರಿ ಮೋದಿಯವರೇ ಕೈ ಹಿಡಿದು ಬಿಜೆಪಿ ಕಚೇರಿಗೆ ಕರೆತಂದ್ರು. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿಸಿದ್ರು. ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಕುರ್ಚಿಯಲ್ಲೂ ಕೂರಿಸಿ ನಿತಿನ್ ನಬೀನ್ಗೆ ಹೂಗುಚ್ಛ ನೀಡಿ ಮೋದಿ ಶುಭಾಶಯವನ್ನೂ ತಿಳಿಸಿದ್ರು. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವೇಳೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಇದೇ ವೇದಿಕೆಯಲ್ಲಿ ಮಾತಾಡಿದ ಮೋದಿ, ನಾನು ಪ್ರಧಾನಮಂತ್ರಿ ಆಗಿರಬಹುದು, ಆದ್ರೆ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ನನಗೆ ನಿತಿನ್ ನಬೀನ್ ಬಾಸ್ ಅಂದ್ರು. नरेंद्र मोदी देश के प्रधानमंत्री है, तीसरी बार प्रधानमंत्री बने। इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं। ये सबसे बड़ा गर्व है। और जब बात पार्टी के विषय को आती है, माननीय नितिन नबीन जी, मैं कार्यकर्ता हूं, वे मेरे बॉस है। ನಿತಿನ್ ನಬೀನ್ ನನ್ನ ಬಾಸ್ ಅಂತ ಪ್ರಧಾನಿ ಮೋದಿ ಹೇಳಿದ ಬಳಿಕ ನಬೀನ್ ಕೂಡ ಮಾತಾಡಿದ್ರು. ನಮಗೆ ದೇಶ ಮೊದಲು, ಪಕ್ಷ ಆಮೇಲೆ ಅನ್ನೋ ಆದರ್ಶದಲ್ಲಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ರು. राष्ट्र प्रथम के नारे, नेशन फर्स्ट, पार्टी नेक्स्ट और सेल्फ लास्ट, माननीय प्रधानमंत्री जी ने इस नारे के साथ हम लोगों को जोड़ा है, हमारे नेतृत्वकर्ता ने हमें जोड़ा है और हम सब के लिए ये प्राथमिकता होनी चाहिए कि हम राष्ट्र के आगे रखकर ही अपने कामों को आगे बढ़ाएं। ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ಸುಮ್ಮನೆ ಪಡ್ಕೊಂಡಿಲ್ಲ, ತಳಮಟ್ಟದಿಂದ ಬಿಜೆಪಿಗಾಗಿ ದುಡಿದಿದ್ದಾರೆ. ನಬೀನ್ ಅವರ ತಂದೆ ನವೀನ್ ಕಿಶೋರ್ ಸಿನ್ಹಾ ಆರ್ಎಸ್ಎಸ್ ಜೊತೆ ನಿಕಟ ಸಂಪರ್ಕದಲ್ಲಿದ್ರು. 2006ರಲ್ಲಿ ತಂದೆ ನಿಧನದ ಬಳಿಕ ಎಲೆಕ್ಷನ್ಗೆ ನಿಂತು 26ನೇ ವಯಸ್ಸಿನಲ್ಲೇ ಶಾಸಕರಾಗಿ ಆಯ್ಕೆಯಾದ್ರು. ಬಿಹಾರದಿಂದ 5 ಬಾರಿ ಶಾಸಕರಾಗಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಬಿಹಾರ ಲೋಕೋಪಯೋಗಿ ಸಚಿವರಾಗಿ ಯಶಸ್ವಿ ಕಾರ್ಯನಿರ್ವಹಿಸಿದ್ದು, ಹಗರಣ, ಭ್ರಷ್ಟಾಚಾರ ಆರೋಪ ಇಲ್ಲದೆ ಆಡಳಿತ ನಡೆಸಿದ ವ್ಯಕ್ತಿ. 2023ರಲ್ಲಿ ಛತ್ತೀಸ್ಗಢ ಚುನಾವಣೆ ಉಸ್ತುವಾರಿ ಕೊಟ್ಟಾಗ ಬಿಜೆಪಿಗೆ ಗೆಲುವು ತಂದುಕೊಟ್ಟಿದ್ರು. ಆಮೇಲೆ ನಡೆದ ಲೋಕಸಭೆಯಲ್ಲೂ 11ಕ್ಕೆ 10 ಸ್ಥಾನ ಗೆಲ್ಲಿಸಿದ ಮೇಧಾವಿ. ಬಿಹಾರ ಚುನಾವಣೆಯಲ್ಲೂ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿದ ಚತುರ. ಹೀಗಾಗಿನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನ ನಿತಿನ್ ನಬೀನ್ಗೆ ಒಲಿದಿದೆ. ನಿತಿನ್ ನಬೀನ್ ಅವರಿಗೆ ಈಗ ಮುಂದಿನ ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಗೆಲ್ಲಿಸೋ ಸವಾಲುಗಳಿವೆ. ಈ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.